ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಗೆಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸ್ವಚ್ಛತಾ ಏವಂ ಹರಿತ್ ಅನ್ನೋ ಒಂದು ಕಾರ್ಯಕ್ರಮದ ಬಗ್ಗೆ SSK ವತಿಯಿಂದ ಒಂದು ಸುತ್ತೋಲೆ ಬಂದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಶಾಲೆಗಳು ದಿನಾಂಕ 4/8/25ರಿಂದ 30/9/25ರೊಳಗೆ ನಮ್ಮ ಶಾಲೆಯನ್ನು ನಾವು ನೋಂದಣಿ ಮಾಡಬೇಕಾಗಿದೆ. ಏನು ಈ ಒಂದು ಕಾರ್ಯಕ್ರಮ ಉದ್ದೇಶ ಏನು, ನಮ್ಮ ಶಾಲೆಯನ್ನು ಯಾವ ರೀತಿ ನೋಂದಣಿ ಮಾಡಬೇಕು, ಇದರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಸಮೀಕ್ಷೆಗೆ ಯಾವ ರೀತಿ ಉತ್ತರ ಕೊಡಬೇಕು, ಮತ್ತು ಫೋಟೋಗಳನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಫೈನಲ್ ಸಬ್ಮಿಟ್ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡುವ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸ್ಕೂಲ್ ರಿಲೇಟೆಡ್ ಆಲ್ ಆನ್ಲೈನ್ ವರ್ಕಿಗೆ ನನ್ನ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಚಿತವಾಗಿ ಅಪ್ಡೇಟನ್ನು ಪಡಿತಾ ಇರಿ. ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಓಕೆ ನೋಡಿ, ಸ್ವಚ್ಛತಾ ಏವಂ ಹರಿತ್ ವಿದ್ಯಾಲಯ ರೇಟಿಂಗ್, ಇದನ್ನು ಸಿಂಪಲ್ಲಾಗಿ SHVR ಅಂತ ಕರೀತಾರೆ. ಏನಪ್ಪ ಅಂದರೆ ಸ್ವಚ್ಛತಾ ಏವಂ ಹರಿತ್ ವಿದ್ಯಾಲಯ ರೇಟಿಂಗ್ ಭಾರತ ಸರ್ಕಾರದ ಒಂದು ಶಿಕ್ಷಣ ಸಚಿವಾಲಯದ ಇಲ್ಲಿ ಭಾರತೀಯ ಶಾಲೆಗಳನ್ನು ಸ್ವಚ್ಛತೆ, ನೈರ್ಮಲ್ಯ ಮತ್ತು ಪರಿಸರದ ಸುಸ್ಥಿರ ಮಾದರಿಗಳಾಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿದೆ. ಇದಕ್ಕಾಗಿ ಈ ಹಿಂದೆ ಎಲ್ಲ ಸ್ವಚ್ಛತಾ ವಿದ್ಯಾಲಯ ಪುರಸ್ಕಾರ, ಸ್ವಚ್ಛತಾ ವಿದ್ಯಾಲಯ ಮಿಷನ್ ಅಂತ ನಾವು ಆ್ಯಪ್ ಮೂಲಕ ನಮ್ಮ ಶಾಲೆಗಳನ್ನು ಸಮೀಕ್ಷೆ ಮಾಡಿ ಅಪ್ಲೋಡ್ ಮಾಡಿದ್ವಿ. ಅದರ ಮುಂದುವರಿದ ಭಾಗನೇ ಸ್ವಚ್ಛತಾ ಏವಂ ಹರಿತ್ ವಿದ್ಯಾಲಯ ಅಂತ. ಇದರಲ್ಲಿ ಪ್ರತಿಯೊಂದು ಶಾಲೆಗೆ ಒಂದು ಸ್ಟಾರ್ ರೇಟಿಂಗನ್ನು ಕೊಡಲಾಗುತ್ತೆ. ಇದರಲ್ಲಿ ನೀರು, ಆರೋಗ್ಯ, ನೈರ್ಮಲ್ಯ ಮತ್ತು ಎಕೋ ಕ್ಲಬ್ ಇವುಗಳ ಎಲ್ಲ ಮಾಹಿತಿನ ನಾವು ಎಂಟ್ರಿ ಮಾಡಬೇಕಾಗಿದೆ. ಒಟ್ಟು 6 ವಿಧದ ಮಾಹಿತಿಗಳಿದ್ದಾವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯನ್ನು ಯಾವ ರೀತಿ ನೋಂದಣಿ ಮಾಡಬೇಕು, ಸಮೀಕ್ಷೆ ಯಾವ ರೀತಿ ಪ್ರಾರಂಭ ಮಾಡಿ ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಈಗ ನಾನು ಕೊಡ್ತಾ ಹೋಗ್ತೇನೆ. ಬನ್ನಿ ಯಾವ ರೀತಿ ಅಂತ ಈಗ ನೋಡೋಣ. ಇದಕ್ಕಾಗಿ ನಾವು ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗಿದೆ. ಅದು ಯಾವುದು ಅಂತ ನನಗೆ ತೋರಿಸ್ತೀನಿ. ಮೊದಲಿಗೆ ನೀವು ಪ್ಲೇಸ್ಟೋರಿಗೆ ಹೋಗಿ, ಪ್ಲೇಸ್ಟೋರಲ್ಲಿ ಇಲ್ಲಿ ಸರ್ಚ್ ಬಾರಿಗೆ ಬನ್ನಿ. ಸರ್ಚ್ ಬಾರಲ್ಲಿ ಟೈಪ್ ಮಾಡಿ SHVR ಅಂತ. SHVR ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ನೋಡ್ಬೋದು SHVR NCERT ಅಂತ ಒಂದು ಆ್ಯಪ್ ನಿಮಗಿಲ್ಲಿ ಡಿಸ್ಪ್ಲೇ ಆಗುತ್ತೆ. ಈ ಆ್ಯಪನ್ನು ನಾವು ಇನ್ಸ್ಟಾಲ್ ಮಾಡ್ಕೋಬೇಕಾಗಿದೆ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆ್ಯಪ್ ಇನ್ಸ್ಟಾಲ್ ಆಗ್ತಾ ಇದೆ ನೋಡಿ. ಇದನ್ನು ವೆಬ್ ಪೋರ್ಟಲ್ ಕೂಡ ಮಾಡ್ಬೋದು, ಬಟ್ ವೆಬ್ ಪೋರ್ಟಲ್ಗಿನ್ನ ಆ್ಯಪ್ ಬಹಳ ಸುಲಭವಾಗಿದೆ. ಆ್ಯಪ್ ಇನ್ಸ್ಟಾಲ್ ಆದ ತಕ್ಷಣ ನೀವು ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸ್ವಚ್ಛತಾ ಏವಂ ಹರಿತ್ ವಿದ್ಯಾಲಯ ಅಂತ ರೇಟಿಂಗ್ ಬರುತ್ತೆ. ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅದರ ಬಗ್ಗೆ ಮಾಹಿತಿ ಬರುತ್ತೆ, ನೀವು ಓದ್ಕೊಳ್ಳಿ. ಎಲ್ಲ ಆದಮೇಲೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸ್ಕೂಲ್ ಯೂಸರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಇದಕ್ಕೆ ಪರ್ಮಿಷನ್ಸನ್ನು ಕೊಡಿ. ಈಗ ಮೊದಲಿಗೆ ನಾವು ಸೈನ್ ಇನ್ ಆಗಬೇಕಪ್ಪ ಅಂದರೆ ನಮ್ಮ ಶಾಲೆಯ ಡೈಸ್ ಕೋಡ್ ಗೊತ್ತಿರಬೇಕು, ಪಾಸ್ವರ್ಡ್ ಗೊತ್ತಿರಬೇಕು. ನಾವಿನ್ನೂ ಫಸ್ಟ್ ಟೈಮ್ ಇದರಲ್ಲಿ ಎಂಟ್ರಿ ಆಗಿರೋದ್ರಿಂದ ನಾವು ಸೈನ್ ಇನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಏನು ಮಾಡಬೇಕು, ನಾವು ಫಸ್ಟ್ ರಿಜಿಸ್ಟರ್ ಆಗಬೇಕು. ಯಾವ ರೀತಿ ರಿಜಿಸ್ಟರ್ ಆಗಬೇಕಪ್ಪ ಅಂದರೆ ನಾಟ್ ಎಟ್ ರಿಜಿಸ್ಟರ್ ಸೈನ್ ಅಪ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆಯಲ್ವಾ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಇಲ್ಲಿ ಒಟ್ಟು 5 ಸ್ಟೆಪ್ಸ್ ಇದ್ದಾವೆ. ನಾವು ಈ 5 ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡಬೇಕು. ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ನಮ್ಮ ಶಾಲೆಯ ಒಂದು ಡೈಸ್ ಕೋಡನ್ನು ಹಾಕಬೇಕು. ಡೈಸ್ ಕೋಡನ್ನು ಹಾಕಿ ಇಲ್ಲಿ ಕಾಣುವ ಒಂದು ಕ್ಯಾಪ್ಚಾವನ್ನು ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಅದು ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರನ್ನು ಹಾಕಬೇಕು ಮುಖ್ಯ ಶಿಕ್ಷಕರದ್ದು. ನೋಡಿ, ಇಲ್ಲಿ ಯಾವ ಮೊಬೈಲ್ ನಂಬರ್ ಹಾಕಬೇಕಂದ್ರೆ MHRD UDS+ ಅಲ್ಲಿ ನಿಮ್ಮ ಶಾಲೆಯ ಡೇಸ್ ಕೋಡಿಗೆ ಯಾವ ನಂಬರ್ ಲಿಂಕ್ ಆಗಿರುತ್ತಲ್ವ ಅದೇ ನಂಬರ್ ಹಾಕಿದರೆ ಮಾತ್ರ ತಗೊಳ್ಳುತ್ತೆ, ಬೇರೆ ನಂಬರ್ ಹಾಕಿದರೆ ತಗೊಳ್ಳೋದಿಲ್ಲ. ಹಾಗಾಗಿ ಮೊದಲು ನಿಮ್ಮ ಮೊಬೈಲ್ ನಂಬರು ನಿಮ್ಮ ಶಾಲೆಯ ಡೇಸ್ ಕೋಡಿಗೆ ಅಟ್ಯಾಚ್ ಆಗಿದೆಯಾ, ಲಿಂಕ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ.
MHRD UDS ಪ್ಲಸ್ನ ಸ್ಕೂಲ್ ಪ್ರೊಫೈಲಲ್ಲಿ ಯಾವ ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರ್ ಇರುತ್ತಲ್ವ ಅದೇ ಒಂದು ಮೊಬೈಲ್ ನಂಬರಿಗೆ ಮಾತ್ರ ಇದು ತೊಗೊಳುತ್ತೆ. OTP ಕೂಡ ಅದಕ್ಕೆ ಹೋಗುತ್ತೆ. ಸೊ ಹಾಗಾಗಿ ಆ ಒಂದು ನಂಬರನ್ನು ಇದ್ದರೆ ಹಾಕಿ, ಇಲ್ಲಾಂದರೆ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ನಾನೀಗ ಒಂದು ನಂಬರನ್ನು ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಒಂದು ಮೊಬೈಲ್ ನಂಬರಿಗೆ OTP ಹೋಗುತ್ತೆ. ಸೊ ಆ OTPಯನ್ನು ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. OTPಯನ್ನು ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಕನ್ಫರ್ಮ್ ಸ್ಕೂಲ್ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ಸ್ಕೂಲ್ ನೇಮು, ಸ್ಕೂಲ್ ಅಡ್ರೆಸ್ಸು, ರೆಸ್ಪಾಂಡೆಂಟ್ ನೇಮು, ಮೊಬೈಲ್ ನಂಬರು, ಸೊ ಎಲ್ಲ ಮಾಹಿತಿ ಬರುತ್ತೆ. ಇಲ್ಲಿರುವ ಎಲ್ಲ ಮಾಹಿತಿನ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಇಲ್ಲಿ ಕೆಲವು ಕ್ವಶನ್ಸ್ ಇದ್ದಾವೆ, ಅವಕ್ಕೆ ಆನ್ಸರ್ ಮಾಡ್ತಾ ಹೋಗಬೇಕು. ಪ್ಲೀಸ್ ಫಿಲ್ ದ ಫಾಲೋಯಿಂಗ್ ಡೀಟೇಲ್ಸ್ ಟು ಪ್ರೊಸೀಡ್ ಅಂತ ಇದೆ. ವೆದರ್ ಸ್ಕೂಲ್ ಈಸ್ ಲೊಕೇಟೆಡ್ ಇನ್ ಬಾರ್ಡರ್ ವಿಲೇಜ್ ಅಂತ ಕೇಳುತ್ತೆ. ನೆಕ್ಸ್ಟ್ ಡೆಸಿಗ್ನೇಷನ್ ಆಫ್ ರೆಸ್ಪಾಂಡೆಂಟ್ ಅಂತ ಕೇಳುತ್ತೆ. ಯೂಸೇಜ್ ಆಫ್ ಸ್ಕೂಲ್ ಪ್ರಿಮಿಸಸ್ ಅಂತ ಇದೆ. ಸಂಬಂಧಪಟ್ಟ ಆಪ್ಷನ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಚೆಕ್ ಬಾಕ್ಸ್ ಇರುತ್ತೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೆರಿಫೈ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ಪಾಸ್ವರ್ಡನ್ನು ನಾವೇ ಕ್ರಿಯೇಟ್ ಮಾಡ್ಕೋಬೇಕಾಗಿದೆ. ಓಕೆನಾ? ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ಮತ್ತೆ ಅದನ್ನು ಕನ್ಫರ್ಮ್ ಪಾಸ್ವರ್ಡ್ ಮಾಡಿಕೊಂಡು ಇಲ್ಲಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಬೇಕು. ಸರಿನಾ? ಪಾಸ್ವರ್ಡ್ ಯಾವ ರೀತಿ ಇರಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. 8 ಕ್ಯಾರೆಕ್ಟರ್ ಇರಬೇಕು, ನ್ಯೂಮರಸ್ ಇರಬೇಕು, ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕಂತ ನಿಮಗೆ ಗೊತ್ತಿದೆ. ಪಾಸ್ವರ್ಡ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಆ ರೀತಿಯಿಂದ ಕ್ರಿಯೇಟ್ ಮಾಡಿಕೊಂಡು ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇನ್ನೂ ಬೆಟರ್ ಏನಪ್ಪ ಅಂದರೆ ನಮಗೆ ಈಗಾಗಲೇ ಸುಮಾರಷ್ಟು ಪಾಸ್ವರ್ಡ್ ಬಂದಿದ್ದಾವೆ. ಸ್ಯಾಟ್ಸ್ ಇಂದಿದೆ, MHRD ಇದೆ, ಸೊ ಸುಮಾರಷ್ಟು ಪಾಸ್ವರ್ಡ್ ಇದೆ. ಸೊ ಅದನ್ನೇ ಯಾವುದಾದ್ರೂ ಒಂದು ಪಾಸ್ವರ್ಡನ್ನು ನೀವು ಇಲ್ಲಿ ಸೆಟ್ ಮಾಡಿಕೊಂಡ್ರೆ ಬೆಟರ್. ಯಾಕಂದರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಒಂದೊಂದು ಪಾಸ್ವರ್ಡನ್ನು ನೆನಪಿಟ್ಕೊಳ್ಳೋದಕ್ಕೆ ನಮ್ಮ ಶಾಲೆಗೆ ಒಂದು ಯಾವುದಾದ್ರು ಒಂದು ಸ್ಟ್ಯಾಂಡರ್ಡ್ ಪಾಸ್ವರ್ಡನ್ನು ನಾವು ಸೆಟ್ ಮಾಡಿಕೊಂಡು ಅದನ್ನೇ ಎಲ್ಲದಕ್ಕೂ ಹಾಕ್ಕೊಂಡ್ರೆ ಸುಲಭವಾಗಿ ನೆನಪಿಟ್ಕೊಳ್ಳೋಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಯಾವುದಾದ್ರೂ ಒಂದು ಈಗಾಗಲೇ ಸೆಟ್ ಮಾಡಿಕೊಂಡ್ರೆ ಪಾಸ್ವರ್ಡನ್ನು ನೀವು ಇಲ್ಲಿ ಹಾಕ್ಕೊಂಡು ಕನ್ಫರ್ಮ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ, ಅದನ್ನು ಕನ್ಫರ್ಮ್ ಮಾಡಿ ನೋಡಿ. ಸೈನ್ ಅಪ್ ಕಂಪ್ಲೀಟೆಡ್ ಅಂತ ಬಂತು. ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈಗ ನೆಕ್ಸ್ಟ್ ಇನ್ಫಾರ್ಮೇಷನ್ಗೆ ಹೋಗೋಣ. ಇಲ್ಲಿ ಪ್ರೈಮರಿ ಇನ್ಫಾರ್ಮೇಷನ್ ಅಂತ ಬರುತ್ತೆ. ಇಲ್ಲಿ ಏನಿದೆ ಪ್ರೈಮರಿ ಇನ್ಫಾರ್ಮೇಷನ್ ನೋಡೋಣ. ಸ್ಟೂಡೆಂಟ್ ಎನ್ರೋಲ್ಡ್ ಇನ್ ದ ಸ್ಕೂಲ್, ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಟೋಟಲ್ ನಂಬರ್ ಆಫ್ ಬಾಯ್ಸ್ ಗರ್ಲ್ಸ್ ಹಾಕಬೇಕು. ಸ್ಟೂಡೆಂಟ್ ವಿತ್ ಸ್ಪೆಷಲ್ ನೀಡ್, ನಿಮ್ಮಲ್ಲಿರ್ತಕ್ಕಂಥ CWSN ಮಕ್ಕಳು ಬಾಯ್ಸ್ ಮತ್ತು ಗರ್ಲ್ಸ್ ಹಾಕಬೇಕು. ಟೀಚರ್ ಆ್ಯಂಡ್ ಸ್ಟಾಫ್ಸ್, ಮೇಲ್ ಎಷ್ಟಿದೆ, ಫೀಮೇಲ್ ಎಷ್ಟಿದೆ, ಟೀಚರ್ ಸ್ಟಾಫ್ಸ್ ಹಾಕಬೇಕು. ಟೋಟಲ್ ನಂಬರ್ ಆಫ್ ವಾಟರ್ ಪಾಯಿಂಟ್, ನಿಮ್ಮ ಶಾಲೆ ಇರತಕ್ಕಂಥ ವಾಟರ್ ಪಾಯಿಂಟ್ಗಳ ಸಂಖ್ಯೆಯನ್ನು ಹಾಕಬೇಕು. ಇಲ್ಲಿ ಟಾಯ್ಲೆಟ್ ಇನ್ ದ ಸ್ಕೂಲ್, ಬಾಯ್ಸಿಗೆ ಟಾಯ್ಲೆಟ್ ಎಷ್ಟಿದೆ, ಗರ್ಲ್ಸ್ಗೆ ಎಷ್ಟಿದೆ ಟಾಯ್ಲೆಟ್ ಇದೆ ಅಂತ ಹಾಕಬೇಕು. ಯೂರಿನಲ್ಸ್ ಇನ್ ದ ಸ್ಕೂಲ್, ಯೂರಿನಲ್ಸ್ ಎಷ್ಟಿದ್ದಾವೆ ಬಾಯ್ಸ್ ಮತ್ತು ಗರ್ಲ್ಸಿಗೆ ಅದನ್ನ ಹಾಕಬೇಕಾಗುತ್ತೆ. ನೆಕ್ಸ್ಟ್, ಡಸ್ ದ ಸ್ಕೂಲ್ ಹ್ಯಾವ್ ಫಂಕ್ಷನಲ್ ಸಿಸ್ಟಮ್ ಫಾರ್ ಸೇಫ್ ಡಿಸ್ಪೋಸಲ್ ಆಫ್ ವೇಸ್ಟ್ ವಾಟರ್, ನಿಮ್ಮ ಶಾಲೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ವೇಸ್ಟ್ ವಾಟರನ್ನು ನೀವು ಡಿಸ್ಪೋಸಲ್ ಮಾಡೋದಕ್ಕೆ ಯಾವುದಾದ್ರೂ ಒಂದು ಸಿಸ್ಟಮ್ ಇದೆಯಾ ಅಂತ ಕೇಳುತ್ತೆ. ಇಲ್ಲಿ ಸುಮಾರಷ್ಟು ಆಪ್ಷನ್ಸ್ ಬರುತ್ತೆ. ಈ ಆಪ್ಷನ್ಸಲ್ಲಿ ನಿಮಗೆ ಅನ್ವಯ ಆಗ್ತಕ್ಕಂಥದ್ದನ್ನು ನೀವಲ್ಲಿ ಹಾಕ್ಕೋಬೇಕಾಗುತ್ತೆ. ಏನು ಆಪ್ಷನ್ಸ್ ಇದೆ ಅಂದರೆ ನೋ ಸೇಫ್ ಡಿಸ್ಪೋಸಲ್ ಅರೇಂಜ್ಮೆಂಟ್ ಅಂತ ಇದೆ. ಅಂದರೆ ಯಾವುದೇ ಡಿಸ್ಪೋಸಲ್ ಅರೇಂಜ್ಮೆಂಟ್ ಇಲ್ಲ ಅಂತ ಅರ್ಥ. ಡಿಸ್ಪೋಸಲ್ ಇನ್ ಫಂಕ್ಷನ್ಸ್ ಸೋ ಪಿಟ್, ಏನಾದರೂ ಪಿಟ್ ಇದ್ದರೆ ಆ ಪಿಟ್ ಒಳಕ್ಕೆ ನೀವು ಏನಾದರೂ ಅರೇಂಜ್ಮೆಂಟ್ ಇದ್ದರೆ ವೇಸ್ಟ್ ನೀರು. ಯೂಸರ್ ಇನ್ ಕಿಚನ್ ಗಾರ್ಡನ್, ವೇಸ್ಟ್ ನೀರು ಕಿಚನ್ ಗಾರ್ಡನ್ಗೆ ಹೋಗ್ತಿದ್ರೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕನೆಕ್ಟೆಡ್ ಟು ದ ಡ್ರೈನ್ ಆರ್ ಚಾನಲ್ ವಿತ್ ಸೇಫ್ ಡಿಸ್ಪೋಸಲ್, ಯಾವುದಾದ್ರೂ ಒಂದು ಕಾಲುವೆ ಅದಕ್ಕೆ ಹೋಗ್ತಿದ್ರೆ ಅದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಟ್ರೀಟೆಡ್ ಫಾರ್ ರೀಯೂಸ್, ಮತ್ತೆ ಅದನ್ನ ನೀವು ರೀಯೂಸ್ಗೆ ಮಾಡ್ತಿದ್ರಪ್ಪ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಅನ್ವಯ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು, ಡಸ್ ದ ಸ್ಕೂಲ್ ಹ್ಯಾವ್ ಎ ಫಂಕ್ಷನಲ್ ಸಿಸ್ಟಮ್ ಫಾರ್ ಸೇಫ್ ಡಿಸ್ಪೋಸಲ್ ಆಫ್ ವೇಸ್ಟ್ ವಾಟರ್ ಅಂತ ಇದೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್, ಆ್ಯಸ್ ದ ಸ್ಕೂಲ್ ಓನ್ ರೆಕಗ್ನೈಸೇಷನ್ ಸರ್ಟಿಫಿಕೇಷನ್ ಆಫ್ ಮೆರಿಟ್ ಅಂತ ಅಟ್ ಡಿಫ್ರೆಂಟ್ ಲೆವೆಲ್ ಇನ್ SVP 16, 17, 18, 21, 22 ಅಂಡರ್ ಓವರಾಲ್ ಸ್ಕೂಲ್ ಕ್ಯಾಟಗರಿ. ಅಂದರೆ ಸ್ವಚ್ಛತಾ ವಿದ್ಯಾಲಯ ಪುರಸ್ಕಾರ ಏನಾದರೂ ಪಡೆದಿದ್ದರೆ 16, 17ರಲ್ಲಿ ಕೊಟ್ಟಿರೋದು ಮೆನ್ಷನ್ ಮಾಡಿರ್ತಕ್ಕಂಥ ವರ್ಷಗಳಲ್ಲಿ ಸ್ವಚ್ಛತಾ ವಿದ್ಯಾಲಯ ಪುರಸ್ಕಾರ ಏನಾದರೂ ಪಡೆದಿದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ನೆಕ್ಸ್ಟ್, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಆ್ಯಸ್ ದ ಸ್ಕೂಲ್ ಡೆವಲಪ್ಡ್ ಆ್ಯಂಡ್ ಇಂಪ್ಲಿಮೆಂಟೆಡ್ ಎ ಸ್ವಚ್ಛತಾ ಆಕ್ಷನ್ ಪ್ಲಾನ್ SCAP ಸ್ವಚ್ಛತಾ ಆಕ್ಷನ್ ಪ್ಲಾನನ್ನು ನೀವೇನಾದ್ರು ಇಂಪ್ಲಿಮೆಂಟ್ ಮಾಡಿದರೆ ಎಸ್ ಅಂತ ಹಾಕಿ,
ಇಲ್ಲ ನೋ ಅಂತ ಹಾಕಿ. ನೆಕ್ಸ್ಟ್, ಈಸ್ ದ ಸ್ಕೂಲ್ ಅವೇರ್ ದ ರಿಕ್ವೈರ್ಮೆಂಟ್ ಆಫ್ ದ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಸ್ SOP ಫಾರ್ ಸನ್ಸ್ಟೈನಿಂಗ್ ವಾಟರ್ ಸಸ್ಟೈನ್ ಆ್ಯಂಡ್ ಹೈಜೀನ್ ಇನ್ ಸ್ಕೂಲ್. ಸ್ವಚ್ಛತೆಯ ಬಗ್ಗೆ ನೀವೇನಾದರೂ SOPಗಳನ್ನು ಅಳವಡಿಸಿಕೊಂಡಿದ್ದೀರಿ ಅಂತ ಇದೆ. ನೀವು ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಮೋರ್ ಇನ್ಫಾರ್ಮೇಷನ್ ಬೇಕಾದರೆ ಅಲ್ಲೇ ನೀವು ಕ್ಲಿಕ್ ಮಾಡಿ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಆಯಿತು. ಓಕೆ ಮೇಲೆ ಕ್ಲಿಕ್ ಮಾಡಿ. ಸರಿನಾ? ಈಗ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಯಿತು. ಈಗ ನೆಕ್ಸ್ಟು ಈಗ ಸರ್ವೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೋಡಿ, ಕೆಲವು ಫೋಟೋಗಳನ್ನು ಕೂಡ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಮೊದಲು ಯಾವ್ಯಾವ ಫೋಟೋಗಳನ್ನು ನಾವು ಸಿದ್ಧತೆ ಮಾಡ್ಕೊಳ್ಬೇಕು ಅಪ್ಲೋಡ್ ಮಾಡೋದಕ್ಕೆ ಅಂತ ಇಲ್ಲಿ ನೋಡೋದಾದರೆ, ಮೊದಲೇದಿದೆ ಫ್ರಂಟ್ ವ್ಯೂ ಆಫ್ ದ ಸ್ಕೂಲ್ ಆ್ಯಂಡ್ ಪ್ರಿಮಿಸೆಸ್. ನಿಮ್ಮ ಶಾಲಾ ಆವರಣದ ಮುಂಭಾಗ ಆವರಣದ ಒಂದು ಫೋಟೋ ಹಾಕಬೇಕಾಗುತ್ತೆ. ಫೋಟೋ ಆಫ್ ಮೇನ್ ವಾಟರ್ ಪಾಯಿಂಟ್, ಮುಖ್ಯ ವಾಟರ್ ಪಾಯಿಂಟಿಂದ ಒಂದು ಫೋಟೋ ಹಾಕಬೇಕಾಗುತ್ತೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸ್ಟೋರೇಜ್ ಇದ್ದರೆ ಆ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಸ್ಕೂಲ್ ಯಾರ್ಡ್ ಶೋಯಿಂಗ್ ಓವರ್ ಆಲ್ ಕ್ಲೀನೆಸ್ ಆಫ್ ದ ಸ್ಕೂಲ್, ನಿಮ್ಮ ಶಾಲೆ ಸ್ವಚ್ಛತೆಯಿಂದ ಕೂಡಿದೆ ಅನ್ನೋದಕ್ಕೆ ಒಂದು ಫೋಟೋವನ್ನು ಹಾಕಬೇಕಾಗುತ್ತೆ. ಸಪ್ರೇಟ್ ಫಂಕ್ಷನಲ್ ಟಾಯ್ಲೆಟ್ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಶೌಚಾಲಯಗಳ ಫೋಟೋ ಹಾಕಬೇಕಾಗುತ್ತೆ. ಫಂಕ್ಷನಲ್ ಟಾಯ್ಲೆಟ್ ಫಾರ್ CWS ಏನಾದರೂ ಶೌಚಾಲಯ ಇದ್ದರೆ ಅದರ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಿ. ವಾಟರ್ ಡಿಸ್ಪೋಸಲ್ ಅರೇಂಜ್ಮೆಂಟ್, ನಿಮ್ಮ ಶಾಲೆಯಲ್ಲಿ ವಾಟರ್ ಯಾವ ರೀತಿ ಡಿಸ್ಪೋಸಲ್ ಆಗುತ್ತೆ ಅದರ ಒಂದು ಫೋಟೋವನ್ನು ಹಾಕಬೇಕಾಗುತ್ತೆ. ನ್ಯೂಟ್ರಿಷನ್ ಗಾರ್ಡನ್, ಕಿಚನ್ ಗಾರ್ಡನ್ ಏನಾದರೂ ಇದ್ದರೆ ಅದರ ಒಂದು ಫೋಟೋ. ಇನ್ಸಿನಿಜರೇಟರ್ ಆರ್ ಬ್ಯೂರಿನಲ್ ಸಿಸ್ಟಮ್ ಫಾರ್ ಸ್ಯಾನಿಟರಿ ವೇಸ್ಟನ್ನು ನೀವು ಸುಡ್ತಕ್ಕಂಥ ವ್ಯವಸ್ಥೆ ಏನಾದರೂ ಇದ್ದರೆ ಅದರ ಒಂದು ಫೋಟೋ ಹಾಕಬೇಕಾಗುತ್ತೆ. ಹ್ಯಾಂಡ್ ವಾಷಿಂಗ್ ವಿತ್ ಸೋಪ್ ಆಫ್ಟರ್ ಯೂಸೇಜ್ ಆಫ್ ಟಾಯ್ಲೆಟ್ ಬಿಫೋರ್ PM ಪೋರ್ಷನ್, ಅಂದರೆ ಹ್ಯಾಂಡ್ ವಾಶ್ ಫೆಸಿಲಿಟಿ ಇರ್ತಕ್ಕಂಥ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ವಾಟರ್ ಕ್ವಾಲಿಟಿ ಟೆಸ್ಟ್ ರಿಪೋರ್ಟ್ ಏನಾದರೂ ಮಾಡಿಸಿದ್ರೆ ಅದರ ಒಂದು ಫೋಟೋವನ್ನು. ಟೀಚರ್ ಟ್ರೈನಿಂಗ್ ಸರ್ಟಿಫಿಕೇಟ್, ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಏನಾದರೂ ಟೀಚರ್ ಟ್ರೈನಿಂಗ್ ಪಡೆದಿದ್ದರೆ ಅದರ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು. ಫೋಟೋ ಫಂಕ್ಷನಲ್ ಸೋಲಾರ್ ಪೆನಲ್ ಏನಾದರೂ ಇದ್ದರೆ ಅದರ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಎಕೋ ಕ್ಲಬ್ಗೆ ಸಂಬಂಧಪಟ್ಟಂತೆ ಒಂದು ಫೋಟೋ. ನೆಕ್ಸ್ಟು ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ 2 ಫೋಟೋ. ಎಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಪೋರ್ಟಲ್ಗೆ ಸಂಬಂಧಪಟ್ಟಂತೆ ಒಂದು ಫೋಟೋ. ನೀವು ಶಾಲೆಯಲ್ಲಿ ಏನು ತಗೊಂಡಿದ್ದೀರಿ ಆಕ್ಷನ್ ಅನ್ನೋದಕ್ಕೆ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಷ್ಟು ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ನೋಡಿ, ಫೋಟೋಗಳನ್ನು ಅಪ್ಲೋಡ್ ಮಾಡ್ತಿರಲ್ವ, ಅವು ನೀವು ಅಪ್ರಾಪ್ರಿಯೇಟ್ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕು. ಜೊತೆಗೆ ಮ್ಯಾಕ್ಸಿಮಮ್ ಸೈಜು 4 MB ಇರಬೇಕು. ಆಮೇಲೆ ನೀವು ಫೋಟೋಗಳನ್ನು ಅಪ್ಲೋಡ್ ಮಾಡಿದ್ಮೇಲೆ ಅವನ್ನ ನೀವು ವ್ಯೂ ಕೂಡ ಮಾಡ್ಬೋದು. ಈಗ ಸರ್ವೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲೇ ಪಾಯಿಂಟ್ ವಾಟರ್ ಅಂತ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ 9 ಕ್ವಶನ್ಸ್ ಇದ್ದಾವೆ. ನೋಡೋಣ ಒಂದೊಂದೇ ಕ್ವಶನ್ಸ್ ಏನಿದೆ ಅಂತ. ವಾಟ್ ಈಸ್ ದ ಮೇನ್ ಸೋರ್ಸ್ ಆಫ್ ಡ್ರಿಂಕಿಂಗ್ ವಾಟರ್ ಅವೈಲಬಲ್ ಇನ್ ದ ಸ್ಕೂಲ್ ಕ್ಯಾಂಪಸ್? ನಿಮ್ಮ ಸ್ಕೂಲ್ ಕ್ಯಾಂಪಸ್ಸಲ್ಲಿ ನಿಮ್ಗೆ ಅವೈಲಬಲ್ ಇರ್ತಕ್ಕಂಥ ಡ್ರಿಂಕಿಂಗ್ ವಾಟರ್ ಯಾವುದು ಅಂತ ಇದೆ. ಇಲ್ಲಿ ಸುಮಾರಷ್ಟು ಆಪ್ಷನ್ಸ್ ಬರುತ್ತೆ. ನಿಮಗೆ ಅನ್ವಯವಾಗ್ತಕ್ಕಂಥ ಆಪ್ಷನ್ಸನ್ನು ನೀವು ಟಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬೇಕಪ್ಪ ಅಂದರೆ ಇಲ್ಲಿ ಸೀರಿಯಲ್ ನಂಬರ್ ಮೇಲೆ ಕಾಣ್ತಾ ಇದೆಯಲ್ವಾ, ಆ ನಂಬರ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕ್ವಶನ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಈಗ ಎರಡನೇದು ಏನಿದೆ, ಇಸ್ ದ ಅಡೆಕ್ವೇಟ್ ಡ್ರಿಂಕಿಂಗ್ ವಾಟರ್ ಅಟ್ಲೀಸ್ಟ್ 1.5 ಲೀಟರ್ ಪರ್ ಚೈಲ್ಡ್ ಪರ್ ಡೇ, ಅಂದರೆ ಒಂದು ದಿನಕ್ಕೆ ಒಂದು ಮಗುವಿಗೆ 1.5 ಲೀಟರ್ ನೀರಿನ ಅವಶ್ಯಕತೆ ಇರುತ್ತೆ. ಅಷ್ಟು ನಿಮ್ಮ ಇದರಲ್ಲಿ ಸಿಗುತ್ತಾ ಅಂತ. ಅವೈಲಬಲ್ ಫ್ರಮ್ ದ ದಿಸ್ ವಾಟರ್ ಸಪ್ಲೈ ಆಲ್ ಡೇ ಥ್ರೂ ದ ಇಯರ್ ಅಂತ ಕೇಳುತ್ತೆ. ನೀವು ಇದ್ದರೆ ಎಸ್ ಕೊಡಿ, ಇಲ್ಲಾಂದರೆ ಸಂಬಂಧಪಟ್ಟ ಮಾಹಿತಿನ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ 3ನೇ ಕ್ವಶನ್ನು ನೋಡಿ. ನೀವು ಎಂಟ್ರಿ ಮಾಡ್ತಾ ಹೋದಂಗೆ ಅಲ್ಲಿ ಕ್ವಶನ್ಸ್ಗಳು ಅಲ್ಲೇನಾಗ್ತಾವೆ, ಗ್ರೀನ್ ಕಲರ್ ಆಗ್ತಾ ಹೋಗುತ್ತೆ. ಅಲ್ಲಿ ಗ್ರೀನ್ ಕಲರ್ ಇದ್ದರೆ ಆ್ಯಕ್ಟಿವ್, ವೈಟ್ ಇದ್ದರೆ ಪೆಂಡಿಂಗ್, ಕಂಪ್ಲೀಟೆಡ್, ನಾಟ್ ಅಪ್ಲಿಕೇಬಲ್ ಅಂತ ಆಪ್ಷನ್ಸಲ್ಲಿ ಡಿಸ್ಪ್ಲೇ ಆಗುತ್ತೆ. ಹೌ ಈಸ್ ಡ್ರಿಂಕಿಂಗ್ ವಾಟರ್ ಸ್ಟೋರ್ಡ್ ಆ್ಯಂಡ್ ಹ್ಯಾಂಡಲ್ಡ್ ಬೈ ಮೋಸ್ಟ್ ಆಫ್ ದ ಸ್ಟೂಡೆಂಟ್ ಅಂತ ಇದೆ. ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಡ್ರಿಂಕಿಂಗ್ ವಾಟರ್ ಅಂತ. ನೆಕ್ಸ್ಟ್ 4ನೇ ಕ್ವಶನ್ ಇದೆ, ಇಸ್ ದ ಡ್ರಿಂಕಿಂಗ್ ವಾಟರ್ ಟ್ರೀಟೆಡ್ ರೆಗ್ಯುಲರ್ಲಿ, ಸೇಫ್ ಡ್ರಿಂಕಿಂಗ್ ವಾಟರ್ ಅವೈಲಬಿಲಿಟಿ ಟು ಮೇಕ್ ಈಸ್ ಸೇಫ್ ಫಾರ್ ಕನ್ಸಂಪ್ಷನ್ ಅಂತ ಇದೆ. ಅಂದರೆ ನೀರನ್ನು ನೀವು ಶುದ್ಧ ಮಾಡಿ ಕೊಟ್ಟರೆ ಯಾವ ರೀತಿ ಶುದ್ಧ ಮಾಡಿ ಕೊಡ್ತೀರ ಅಂತ ಈ ಒಂದು 4ನೇ ಕ್ವಶನ್ ಆಗಿರುತ್ತೆ. ನೆಕ್ಸ್ಟ್ 5ನೇ ಕ್ವಶನ್ ಹೋಗುತ್ತೆ, ಇಸ್ ದ ಕ್ವಾಂಟಿಟಿ ಆಫ್ ಡ್ರಿಂಕಿಂಗ್ ವಾಟರ್ ಟೆಸ್ಟೆಡ್ ಫ್ರಮ್ ಅಥರೈಸ್ಡ್ ಲ್ಯಾಬ್. ನೀವು ಲ್ಯಾಬಿಂದ ಕ್ವಾಂಟಿಟಿ ಆಫ್ ವಾಟರ್ನ ಟೆಸ್ಟ್ ಮಾಡಿಸಿದ್ರ ಅಂತ ಇದೆ. ನೆಕ್ಸ್ಟ್, ಹೌ ಮೆನಿ ಫಂಕ್ಷನಲ್ ಡ್ರಿಂಕಿಂಗ್ ವಾಟರ್ ಪಾಯಿಂಟ್ ಇನ್ ದ ಸ್ಕೂಲ್, ನಿಮ್ಮ ಸ್ಕೂಲಲ್ಲಿ ಎಷ್ಟು ಡ್ರಿಂಕಿಂಗ್ ವಾಟರ್
ಪಾಯಿಂಟ್ ಇದೆ ಅಂತ ಹಾಕಬೇಕಾಗುತ್ತೆ. ವಾಟ್ ಈಸ್ ದ ಮೇನ್ ಸೋರ್ಸ್ ಆಫ್ ವಾಟರ್ ಫಾರ್ ಯೂಸ್ ಆಫ್ ಟಾಯ್ಲೆಟ್ ಅಂತ ಇದೆ. ನೆಕ್ಸ್ಟು ನೆಕ್ಸ್ಟ್ 9ನೇ ಕ್ವಶನ್ನು, ರೈನ್ ವಾಟರ್ ಮಳೆ ಕೊಯ್ಲು ನಿಮ್ಮ ಶಾಲೆಯಲ್ಲಿ ಇದೆಯಾ ಅಂತ ಕೇಳುತ್ತೆ. ಇದ್ರೆ ಎಸ್ ಅಂತ ಹಾಕಿಲ್ಲ, ನೋ ಅಂತ ಹಾಕಿ. ಸೊ ಹಾಕ್ಬಿಟ್ಟು ಇಲ್ಲಿ ನೀವು ಸೇವ್ ಆಸ್ ಡ್ರಾಫ್ಟ್ ಕೊಡ್ಬೋದು. ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡ್ಬೋದು. ಗೋ ಟು ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ಬೋದು. ನಾನು ಸೇವ್ ಆಸ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಓಕೆನಾ. ಸರ್ವೆ ರೆಸ್ಪಾಂಡೆಂಟ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಈಗ ನೆಕ್ಸ್ಟ್ ಸ್ಟೆಪ್ ಮೇಲೆ ಹೋಗ್ತೇನೆ. ಇಲ್ಲಿ ಗೋ ಟು ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸರಿನಾ. ಈಗ ನೋಡಿ ವಾಟರ್ ಆಪ್ಷನ್ನು ಕಂಪ್ಲೀಟೆಡ್ ಆಗಿದೆ. ಈಗ ನೆಕ್ಸ್ಟು ಟಾಯ್ಲೆಟ್ ಆಪ್ಷನ್ ಇದೆ. ಅದೇ ರೀತಿ ಹ್ಯಾಂಡ್ ವಾಷಿಂಗ್ ವಿತ್ ಸೋಪ್ ಇದೆ. ಆಪ್ರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಅಂತ ಇದೆ. ಇಲ್ಲಿರ್ತಕ್ಕಂಥ ಡ್ಯಾಶ್ ಬೋರ್ಡಲ್ಲಿ ಇರ್ತಕ್ಕಂಥ ಎಲ್ಲ ಒಂದೊಂದೇ ಮೆನುನ ನಾವು ಕಂಪ್ಲೀಟ್ ಮಾಡಿ ನೋಡಿ. ಈ ಸ್ಕೂಲ್ ಡ್ಯಾಶ್ ಬೋರ್ಡಲ್ಲಿ ಈಗ ನಾನು ವಾಟರ್ ಪಾಯಿಂಟ್ ಕಂಪ್ಲೀಟೆಡ್ ಮಾಡಿದಲ್ವಾ. ನೆಕ್ಸ್ಟು ಇಲ್ಲಿ ಬರ್ತಕ್ಕಂಥ ಟಾಯ್ಲೆಟ್, ಹ್ಯಾಂಡ್ ವಾಷಿಂಗ್ ವಿತ್ ಸೋಪ್, ಓರಿಯೆಂಟೇಷನ್ ಆ್ಯಂಡ್ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್, ಈಗ ಇಲ್ಲಿರ್ತಕ್ಕಂಥ ಈ ಡ್ಯಾಶ್ ಬೋರ್ಡಲ್ಲಿ ಏನಿರ್ತಾವಲ್ಲ ಪ್ರತಿಯೊಂದು ಮೆನುಲಲ್ಲಿ ಬರ್ತಕ್ಕಂಥ ಕ್ವಶನ್ಸ್ಗಳನ್ನೆಲ್ಲ ನಾವು ಓದ್ಕೊಂಡು ಸಂಬಂಧಪಟ್ಟ ಆಪ್ಷನ್ಸನ್ನು ನಾವು ಕ್ಲಿಕ್ ಮಾಡಿ ನಾವೇನು ಮಾಡಬೇಕು, ಪ್ರತಿಯೊಂದು ಆಪ್ಷನ್ಸನ್ನು ಕಂಪ್ಲೀಟೆಡ್ ಮಾಡ್ತಾ ಹೋಗಬೇಕು. ಸೊ ನಾನು ನೋಡಿ ಎಲ್ಲ ಆಪ್ಷನ್ಸನ್ನು ಕಂಪ್ಲೀಟ್ ಮಾಡಿದ್ದೇನೆ. ಸರಿನಾ. ಭಾಳ ತುಂಬ ಸರಳವಾದ ಕ್ವಶನ್ಸ್ ಇದ್ದಾವೆ. ಸ್ವಚ್ಛತೆಗೆ ಮತ್ತು ಹೈಜೆನಿಕ್ ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಇದ್ದಾವೆ. ಸರಿನಾ. ನಿಮ್ಮ ಶಾಲೆಯಲ್ಲಿ ಯಾವ್ಯಾವ ಸ್ವಚ್ಛತೆಗೆ ಸಂಬಂಧಪಟ್ಟ ಯಾವ್ಯಾವ ಸೌಲಭ್ಯ ಇದ್ದಾವೆ, ನೀವು ಏನು ಕ್ರಮಗಳನ್ನು ಕೈಗೊಂಡಿದ್ದೀರಿ, ಯಾವ ಸೌಲಭ್ಯಗಳಿದ್ದಾವೆ ಅನ್ನೋ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿದ್ದಾವೆ. ಸೊ ಹಾಗಾಗಿ ಎಲ್ಲ ಪ್ರಶ್ನೆಗಳನ್ನು ಓದ್ಕೊಬಿಟ್ಟು ನೀವೇನು ಮಾಡಿ ಸಂಬಂಧಪಟ್ಟ ಪ್ರಶ್ನೆಗೆ ನಿಮ್ಮ ಶಾಲೆಗೆ ಅನ್ವಯವಾಗ್ತಕ್ಕಂಥ ಉತ್ತರವನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ ಎಲ್ಲ ಡ್ಯಾಶ್ ಬೋರ್ಡ್ ಇಲ್ಲಿ ಕಂಪ್ಲೀಟೆಡ್ ಅಂತ ಬರಬೇಕು. ಸರಿನಾ. ಸೊ ನೋಡಿ ನಾನು ಎಲ್ಲ ಆಪ್ಷನ್ಸನ್ನು ಇಲ್ಲಿ ಕಂಪ್ಲೀಟೆಡ್ ಮಾಡಿದ್ದೇನೆ. ಇನ್ನೂ ಒಂದು ಉಳಿದಿದೆ. ಇದು ಮಿಷನ್ ಫಾರ್ ಲೈಫ್ ಅಂತ. ನೀವು ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆ ಒಂದು ಹೊಸ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ನೋಡ್ಬೋದು ಇದು ಕೊನೆ ಆಪ್ಷನ್ಸು. ಇಲ್ಲಿ ಏನು ಬರ್ತದೆ ಕ್ವಶನ್ಸು, ನೀವು ಆ ಕ್ವಶನ್ಸನ್ನು ಓದ್ಕೊಂಡು ಆನ್ಸರ್ನ ಕ್ಲಿಕ್ ಮಾಡಿ. ಒಂದು ವೇಳೆ ನಿಮಗೆ ಇಲ್ಲಿರ್ತಕ್ಕಂಥ ಕ್ವಶನ್ಸು ಇಂಗ್ಲೀಷಲ್ಲಿರುತ್ತೆ, ಅದು ಕನ್ನಡಕ್ಕೆ ನೀವು ಟ್ರಾನ್ಸ್ಲೇಟ್ ಕೂಡ ಮಾಡ್ಕೊಳ್ಳಿ. ಯಾವ ರೀತಿ ಅಂದರೆ ಈ 3 ಗೆರೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಟ್ರಾನ್ಸ್ಲೇಟ್ ಅಂತ ಒಂದು ಆಪ್ಷನ್ಸ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಗ ಆ ಪೇಜು ಇಂಗ್ಲೀಷ್ ಟು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗುತ್ತೆ. ಸೊ ಇಲ್ಲಿ ಟ್ರಾನ್ಸ್ಲೇಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸರಿನಾ. ಸೊ ಈ ಟ್ರಾನ್ಸ್ಲೇಟ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದಲ್ಲಿ ನಿಮಗೆ ಪೇಜು ಟ್ರಾನ್ಸ್ಲೇಟಲ್ಲಿ ಈ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಯಿತು. ಸೊ ನೀವು ಕನ್ನಡದಲ್ಲಿ ಓದ್ಕೊಂಡು ನೀವು ಇದರಲ್ಲೂ ಕೂಡ ನೀವು ಸೇವ್ ಮಾಡ್ತಾ ಹೋಗ್ಬೋದು ಕ್ವಶನ್ನ ಓದ್ಕೊಂಡು. ನೆಕ್ಸ್ಟ್ ನೋಡಿ, ನೀವು ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬೇಕಂದ್ರೆ ಇಲ್ಲಿ ಕ್ವಶನ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸರಿನಾ. ಕ್ವಶನ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಕ್ವಶನ್ ಓದ್ಕೊಂಡು ಉತ್ತರಗಳನ್ನು ನೀವು ಕ್ಲಿಕ್ ಮಾಡ್ತಾ ಹೋಗಿ. ಸೊ ನೋಡಿ ಡ್ಯಾಶ್ ಬೋರ್ಡಲ್ಲಿ ಇರ್ತಕ್ಕಂಥ ಎಲ್ಲ ಮಾಹಿತಿಗಳು ಎಲ್ಲ ಕ್ವಶನ್ಸ್ ಕಂಪ್ಲೀಟೆಡ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ನೋಡಿ, ಟೋಟಲ್ 61 ಕ್ವಶನ್ಸ್ ಇದ್ದಾವೆ. 61 ಕ್ವಶನ್ 61 ಕಂಪ್ಲೀಟೆಡ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನಿದೆ ಅಂದರೆ ಫೋಟೋ ಅಪ್ಲೋಡ್ ಅಂತ ಇರುತ್ತೆ ಮೇ ಬಿ. ಸೊ ಆ ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿದರೆ ಅಪ್ಲೋಡ್ ಫೋಟೋಸ್ ಅಂತ ಕೇಳ್ತಾರೆ. ಓಕೆನಾ. ಯು ಹ್ಯಾವ್ ಕಂಪ್ಲೀಟೆಡ್ ಆಲ್ ಸರ್ವೆ ಕ್ವಶನ್ಸ್, ಯು ಮೇ ನೋ ಪ್ರೊಸೀಡ್ ಟು ಅಪ್ಲೋಡ್ ಫೋಟೋಸ್ ಅಂತ ಕೇಳುತ್ತೆ. ಸರಿನಾ. ಸೊ ಈಗ ನೀವು ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾವ್ಯಾವ ಫೋಟೋ ಅಪ್ಲೋಡ್ ಮಾಡಬೇಕಂತ ನಾನು ನಾಳೆ ಮುಂಚೆನೇ ಹೇಳಿದ್ದೇನೆ. ಆ ಫೋಟೋಗಳನ್ನು ಸಿದ್ಧ ಮಾಡಿಟ್ಕೊಂಡು ನೀವು ಆ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಈ ಮೆನು ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಟೈಮ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟೈಮ್ ಲೈನ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಿಮಗೆ ಇಲ್ಲಿ ಒಂದು ಚಾರ್ಟ್ ಓಪನ್ ಆಗುತ್ತೆ. ಅಂದರೆ ನಿಮ್ಮ ಶಾಲೆಯ ನೀವೇನು ಸರ್ವೆ ಮಾಡಿರ್ತೀರಲ್ವ, ನೀವು ಕೊಡೋ ಆನ್ಸರ್ಗಳ ಮೇಲೆ ನಿಮಗೆ ಒಂದು ಸ್ಕೋರ್ ಕ್ರಿಯೇಟ್ ಆಗುತ್ತೆ, ಅಂದರೆ ಸ್ಕೋರ್ ಜನ್ರೇಟ್ ಆಗ್ತಾ ಹೋಗುತ್ತೆ. ಸೊ ಆ ಸ್ಕೋರ್ ಜನ್ರೇಟ್ ಆಧಾರದ ಮೇಲೆ ನಿಮ್ಮ ಶಾಲೆಗೆ ರೇಟಿಂಗನ್ನು ಕೊಡಲಾಗುತ್ತೆ. ಯಾವ ಆಧಾರದಲ್ಲಿ ರೇಟಿಂಗ್ ಕೊಡ್ತಾರಪ್ಪ ಅಂದರೆ ನಿಮ್ಮ ಸ್ಕೋರು 100 to 90 ಇದ್ದರೆ ಅಲ್ಲಿ ಏನಾಗುತ್ತೆ 5 ಸ್ಟಾರ್ ಕೊಡ್ತಾರೆ, ಮತ್ತು ಅದಕ್ಕೆ ಸಂಬಂಧಪಟ್ಟ ರಿಮಾರ್ಕ್ ಅಲ್ಲಿರುತ್ತೆ. ಸೊ ನೀವು ನೋಡ್ಕೊಳ್ರಿ ನಿಮಗೆ ಎಷ್ಟು ಸ್ಕೋರ್ ಬಂದರೆ ಎಷ್ಟು ಸ್ಟಾರ್ ಬರುತ್ತೆ, ನಿಮಗೆ ರಿಮಾರ್ಕ್ ಏನು ಬರುತ್ತೆ ಅಂತ ನೀವು ಇದ್ರ ಮೇಲೆ ತಿಳ್ಕೊಬೋದು ನಿಮ್ಮ ಶಾಲೆಯ ಇದ್ರ ಬಗ್ಗೆನೇ. ನೆಕ್ಸ್ಟು ಟೈಮ್ ಲೈನ್ ಇದೆ, ಯಾವಾಗ ನೀವು ಆನ್ಲೈನ್ ಸಬ್ಮಿಷನ್ ಮಾಡಬೇಕು, ಯಾವಾಗ ಸೆಲೆಕ್ಷನ್ನು, ಇದು ಡೇಟ್ ವೈಸ್ ನಿಮಗೆ ಡೇಟ್ಗಳು ಯಾವ್ಯಾವು ಅಂತ ನೀವು ಟೈಮ್ ಲೈನ್ ಕೂಡ ಇಲ್ಲಿ ನೋಡ್ಕೋಬೋದು. ಸರಿನಾ. ಸೊ ಇದಾದ ನಂತರ ನೆಕ್ಸ್ಟ್ ವಾಪಸ್ ಸ್ಕೂಲ್ ಡ್ಯಾಶ್ ಬೋರ್ಡಿಗೆ ಬರ್ತೇನೆ. ಸೊ ಈಗೆಲ್ಲ ಮಾಹಿತಿ ಅಪ್ಲೀಟ್ ಆಗಿದೆ. ಈಗ ಫೋಟೋನ ಅಪ್ಲೋಡು ಯಾವ ರೀತಿ ಮಾಡೋದು ಅಂತ ನೋಡೋದಾದರೆ ಈ ಫೋಟೋ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ
ಅಪ್ಲೋಡ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ. ಸೊ ಅದರಲ್ಲಿ ನಿಮ್ಮ ಸಂಬಂಧಪಟ್ಟ ಫೋಟೋಗಳನ್ನು ನೀವು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗಿ. ನೋಡಿ, ನೀವು ಫೋಟೋಗಳನ್ನು ಅಪ್ಲೋಡ್ ಮಾಡಿದರೆ ನೀವು ಅಪ್ಲೋಡ್ ಮಾಡಿದ ಫೋಟೋ ಅಲ್ಲಿ ನಿಮ್ಮ ಪಕ್ಕದಲ್ಲೇ ಬರುತ್ತೆ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಫೋಟೋ ಕೂಡ ನೀವು ನೋಡ್ಕೋಬೋದು. ಚೆಕ್ ಮಾಡಿ, ಒಂದು ವೇಳೆ ಬೈ ಮಿಸ್ ಆಗಿ ಬೇರೆ ಫೋಟೋಗಳನ್ನು ಅಪ್ಲೋಡ್ ಮಾಡಿದರೆ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದರೆ ಫೋಟೋ ಕೂಡ ಡಿಲೀಟ್ ಕೂಡ ಮಾಡೋ ಅವಕಾಶ ಇದೆ. ಸರಿನಾ? ಸೊ ನಿಮ್ಮ ಎಲ್ಲ ಸರ್ವೆ ಕಂಪ್ಲೀಟ್ ಆದ ಮೇಲೆ ರಿಕ್ವೈರ್ಡ್ ಫೋಟೋಗಳನ್ನು ಅಪ್ಲೋಡ್ ಮಾಡಿದ ಮೇಲೆ ನಿಮಗೆ ಈ ಫೈನಲ್ ಪ್ರಿವ್ಯೂ ಏನೋ ಆಪ್ಷನ್ಸು ಎನೇಬಲ್ ಆಗುತ್ತೆ. ಆಗ ನೀವು ಫೈನಲ್ ಪ್ರಿವ್ಯೂ ನೋಡಿ ಫೈನಲ್ ಸಬ್ಮಿಟನ್ನು ಕೊಡಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಫೈನಲ್ ಸಬ್ಮಿಟ್ ಕೊಟ್ಟರೆ ಬೇರೆ ಯಾವುದೇ ಎಡಿಟಿಗೆ ಅವಕಾಶಗಳು ಇರೋದಿಲ್ಲ. ನೀವು ಫೈನಲ್ ಪ್ರಿವ್ಯೂ ಮೇಲೆ ಚೆಕ್ ಮಾಡಿಕೊಂಡು ಏನಾದರೂ ಎಡಿಟ್ ಮಾಡಿಕೊಂಡು ನೀವು ಫೈನಲ್ ಪ್ರಿವ್ಯೂ ನೋಡಿ ಫೈನಲ್ ಸಬ್ಮಿಟನ್ನು ಕೊಡಿ. ಓಕೆನಾ? ಅದಕ್ಕೂ ಮೊದಲು ನೀವೇನಾದರೂ ಬದಲಾವಣೆ ಮಾಡೋದಕ್ಕೆ ಮಾತ್ರ ಅವಕಾಶ ಇದೆ, ನಂತರ ಯಾವುದೇ ಅವಕಾಶ ಇರುವುದಿಲ್ಲ. ಓಕೆನಾ? ಸೊ ಇದಿಷ್ಟು ಈ ಒಂದು ಸ್ವಚ್ಛತಾ ವಿದ್ಯಾಲಯ ಪುರಸ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಸರ್ವೆಗಳನ್ನು ಮಾಡಬೇಕು, ಲಾಗಿನ್ ಆಗಬೇಕು, ಯಾವೆಲ್ಲ ಮಾಹಿತಿಗಳನ್ನು ಕಂಪ್ಲೀಟ್ ಮಾಡಬೇಕು, ಫೋಟೋ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅನ್ನೋ ಒಂದು ಸವಿಸ್ತಾರವಾದ ಮಾಹಿತಿ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ SATS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.